ಭಾರತದ ರಕ್ಷಣಾ ಸಚಿವಾಲಯವು ಅತಿದೊಡ್ಡ ಯುದ್ಧ ವಿಮಾನ ಒಪ್ಪಂದಕ್ಕೆ ಮುಂದಾಗಿದ್ದು 3.25 ಲಕ್ಷ ಕೋಟಿ ರೂಪಾಯಿ ನೀಡಿ 114 ರಾಫೆಲ್ ಫೈಟರ್ ಜೆಟ್ ಕೊಳ್ಳಲು ಕಾಗದ ಪತ್ರವನ್ನು ಸಿದ್ಧಪಡಿಸಿದೆ. ಭಾರತೀಯ ಸೇನೆಯ ವಾಯುಸೇನೆಯಲ್ಲಿ ಈಗಾಗಲೇ 36 ರಾಫೆಲ್ ಫೈಟರ್ ಜೆಟ್ ವಿಮಾನಗಳು ಇವೆ. ಫ್ರಾನ್ಸ್ ಜೊತೆಗೆ ಭಾರತವು 186 ರಾಫೆಲ್ ಫೈಟರ್ ವಿಮಾನಗಳಿಗೆ ವ್ಯಾಪಾರ ಕುದುರಿಸಿದೆ. ಆ ಆರ್ಡರ್ ಪೂರೈಸಲು ತಯಾರಕರ ಸಮಯ ಮತ್ತು ಕೊಳ್ಳುವವರ ಕಾಸು ಎರಡೂ ಸರಿ ಹೊಂದಬೇಕು. ಯುದ್ಧ ವಿಮಾನವನ್ನ ತಯಾರಿಸಿ ಇಡುವ ಕ್ರಮ ಇಲ್ಲ. ಬೇಡಿಕೆ ಬಂದಂತೆ ತಯಾರಿಸಿ ಕೊಡುತ್ತಾರೆ. ಆ 186ರಲ್ಲಿ ಮೊದಲ ಹಂತದಲ್ಲಿ 114 ವಿಮಾನವನ್ನ ಹಂತ ಹಂತವಾಗಿ ಕೊಡುವಂತೆ ಬೇಡಿಕೆ ಮುಂದಿಟ್ಟಿದೆ. ಕೊಡಬೇಕಾದ ಕೋಟಿ ವ್ಯವಹಾರದ ಮಾತುಕತೆಯೂ ನಡೆದಿದೆ. ಸದ್ಯ ಭಾರತೀಯ ಸೇನೆಯು ಮಂಡಿಸುತ್ತಿರುವ ಅತಿದೊಡ್ಡ ಯುದ್ಧ ವಿಮಾನ ಖರೀದಿ ವ್ಯವಹಾರದ ಒಪ್ಪಂದವಿದು. ಅದಕ್ಕೆ ಇಕ್ಕಡಿಯವರು ಸಹಿ ಹಾಕಲು ತುದಿಗಾಲಲ್ಲಿ ನಿಂತಿದ್ದಾರೆ ಎಂದು ತಿಳಿದು ಬಂದಿದೆ. ಮಲ್ಟಿ ರೋಲ್ ಫೈಟರ್ ವಿಮಾನಗಳ ಯೋಜನೆಯನ್ನ ಭಾರತ ಹಾಕಿಕೊಂಡಿದೆ. ಈ ಸಂಬಂಧ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರು ಭಾರತಕ್ಕೆ ಭೇಟಿ ನೀಡುತ್ತಿದ್ದಾರೆ. ರಾಫೆಲ್ ಜೋಡಿ ಎಂಜಿನ್ಗಳ ಯುದ್ಧ ವಿಮಾನವಾಗಿದೆ. ಅಲ್ಲದೆ ನೌಕಾಪಡೆಯ ವೇರಿಯಂಟ್ 2 ಸೀಟುಗಳ ತರಬೇತಿ ವಿಮಾನಗಳನ್ನು ಕೂಡ ರಕ್ಷಣಾ ಇಲಾಖೆಯು ವಾಯುಪಡೆಗಾಗಿ ಕೊಳ್ಳಲಿದೆ. ಇದು ಭಾರತದ ಅತಿದೊಡ್ಡ ವಿಮಾನ ವ್ಯವಹಾರ ಎನಿಸಿದೆ.